ಅರಮನೆ ಮೈದಾನ ಕಿಂಗ್ಸ್ ಪ್ರಿನ್ಸಸ್ ಹಾಲ್ನಲ್ಲಿ ವಿ ವೈಶ್ಯ ಸಂಸ್ಥೆಯ ವತಿಯಿಂದ ಇಂದಿನಿಂದ 20ನೇ ತಾರೀಕಿನವರೆಗೆ ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಆಯೋಜಿಸಲಾಗಿದೆ. ಮಾಜಿ ಶಾಸಕಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು, ವಿ ವೈಶ್ಯ ಸಂಸ್ಥೆಯ ಸಂಸ್ಥಾಪಕರಾದ ಅನಿಲ್ ಗುಪ್ತಾ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಅವರು ಮಾತನಾಡಿ, ವಿ ಎಕ್ಸ್ಪೋ ಪ್ರದರ್ಶನ ಮೇಳ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಲಿದೆ. ಇಲ್ಲಿ ಮಹಿಳೆಯರಿಗೆ ಫ್ಯಾಷನ್, ಜ್ಯುವೆಲರಿ, ತಿಂಡಿ ಮೇಳ ಮತ್ತು ಅಲಂಕಾರಿಕ ಸಾಮಗ್ರಿಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗಲಿದೆ. ಮಹಿಳೆಯರು ಸ್ವಾವಲಂಬಿಗಳು, ತಮ್ಮ ಕಾಲ ಮೇಲೆ ನಿಲ್ಲುವ ಶಕ್ತಿ ಉಳ್ಳವರು, ತಮ್ಮ ಮನೆ ಮತ್ತು ಅಲಂಕಾರಿಕ ಮತ್ತು ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದು ದಿಟ್ಟ ನಿರ್ಧಾರ ಮಾಡಬಲ್ಲಳು. ಮೆಗಾ ಎಕ್ಸ್ಪೋ ಮಹಿಳೆಯರಿಗೆ ಉತ್ತಮ ಪ್ರಯೋಜನವಾಗಲಿದೆ ಎಂದು ಹೇಳಿದರು. ಸಂಸ್ಥೆಯ ಸಂಸ್ಥಾಪಕ ಅನಿಲ್ ಗುಪ್ತಾ ಅವರು ಮಾತನಾಡಿ, ಜನರಿಗೋಸ್ಕರ ಈ ಮೆಗಾ ಎಕ್ಸ್ಪೋ ಆಯೋಜಿಸಲಾಗಿದೆ. ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ದೇಶೀಯ ಉತ್ಪನ್ನಗಳು ಮಾರಾಟ, ಪ್ರದರ್ಶನ ಏರ್ಪಡಿಸಲಾಗಿದೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ. ಎಕ್ಸ್ಪೋದಲ್ಲಿ ಜ್ಯುವೆಲರಿ, ಆಹಾರ ಮತ್ತು ದಿನಬಳಕೆ ಉತ್ಪನ್ನ ಬೃಹತ್ ಮೇಳವಾಗಿದೆ. ಸರಿಸುಮಾರು 120 ಮಳಿಗೆಗಳು ಇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಫ್ಯಾಷನ್ ಸಹ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ವಿ ವೈಶ್ಯ ಸಂಸ್ಥೆಯ ಗಣೇಶ್, ಕೆಎಸ್ ಸಂಜಯ್, ಸಂತೋಷ್ ಶೆಟ್ಟಿ, ನಾಗೇಂದ್ರ ಜಿಆರ್ ಮತ್ತು ಮೂರ್ತಿ ಟಿಎನ್, ಉನ್ನತಿ ಸುಪ್ರೀತ್, ಸಂಘರ್ಷ ಕೆಎಸ್, ಅಭಿಜ್ಞರವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ 9 ಇವತ್ತೇನು ವಿಶೇಷ ಅಂದರೆ ವಿ ಎಕ್ಸ್ಪೋ ವಿ ವೈಶ್ಯ. ನಿಮಗೆ ಗೊತ್ತಿದೆ, ದ ಒರಿಜಿನಲ್ ಆಂಟರ್ಪ್ರನೂವರ್ಸ್ ಅಂದರೆ ನಮ್ಮ ವೈಶ್ಯ ಕಮ್ಯುನಿಟಿ. ಅವರು ನಿಜವಾಗ್ಲೂ ನಾನು ಬೇರೆ ತುಂಬ ಈ ರೀತಿ ಎಕ್ಸ್ಪೋಸ್ಗೆ ಹೋಗಿದ್ದೀನಿ, ಬಟ್ ಇಷ್ಟು ಉತ್ತಮವಾಗಿ, ಇಷ್ಟು ವೆಲ್ ಕನೆಕ್ಟೆಡ್ ಆ್ಯಂಡ್ ತುಂಬ ಒಂದು ಡೆಮೊಕ್ರಾಟಿಕ್ ಆಗಿ ರೈಟ್ ಫ್ರಮ್ ಸಣ್ಣ ಬಿಸ್ನೆಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಪ್ರತಿಯೊಂದು ಅಷ್ಟೇ ಇವತ್ತು ನಾಳೆ ನಾಳಿದ್ದು ಎಲ್ಲರೂ ಅಷ್ಟೇ, ಯುವಕರಾಗಿರಲಿ, ಹಿರಿಯರಾಗಿರಲಿ, ಮಹಿಳೆಯರು, ಆಲ್ ಆಂಟರ್ಪ್ರನೂವರ್ಸ್ ಆರ್ ಮೇಕಿಂಗ್ ದಿಸ್ ಹ್ಯಾಪನ್ ಟುಡೇ. ಆ್ಯಂಡ್ ನನಗಂತೂ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 2 ಅವರ್ಸಿಂದ ಇಲ್ಲೇ ಇದ್ದೀನಿ. ಪ್ರತಿಯೊಂದು ಸ್ಟಾಲ್ಗೂ ಹೋಗಿ ನಾನು ಮಾತಾಡಿಸ್ಬಂದೆ. ಕಾರ್ಡು ಸಹ ನಾನು ತೊಗೊಂಡಿದ್ದೀನಿ. ನಿಜವಾಗ್ಲೂ ನೀವು ಪ್ರತಿಯೊಬ್ಬರು ಬಂದು ಇಲ್ಲಿ ಭಾಗವಹಿಸಬೇಕು. ಆ್ಯಂಡ್ ಯಾಕಂದರೆ ನೋಡಿ, ನಮ್ಮ ಜನರು ಅವ್ರಿಗೆ ಒಳ್ಳೆಯದಾದರೆ, ಬಿಸ್ನೆಸ್ ಒಳ್ಳೆಯದಾದರೆ ನಮ್ಮ ದೇಶ, ನಮ್ಮ ನಾಡು ಪ್ರಗತಿ ಆಗುತ್ತೆ. ಹಾಗಾಗಿ ವಿ ಎಕ್ಸ್ಪೋ ವಿ ವೈಶ್ಯ ಇಡೀ ನೆಟ್ವರ್ಕ್ಗೆ, ಈ ಎಕ್ಸ್ಪೋಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ. ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ವಿಶ್ ದ ಎಂಟೈರ್ office bearers and of course the president, the founder, Mr. Anil Gupta ji as well. And congratulations, and I really hope that, and I'm sure that you will impress everybody else, not just in the state. Yes, there are also people from across South India. ನಾನು ಬರೀ ನಮ್ಮ ಕರ್ನಾಟಕದವರು ಅಂದ್ಕೊಂಡೆ, ಇಡೀ ಸೌತ್ ಇಂಡಿಯಾದಿಂದ ಬಂದಿದ್ದಾರೆ. ವಿಜಯವಾಡದಿಂದ ಒಬ್ಬರು ತುಂಬ ಚೆನ್ನಾಗಿರೋ ಜ್ಯುವೆಲ್ರಿ ಬಂದಿದ್ದರು. ಇನ್ನು ಬೇರೆ ಇಡೀ ದುಬೈಯಿಂದ ಒಬ್ಬರು ಬಂದಿದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಸಮಥಿಂಗ್ ವೆರಿ ವೆರಿ ವೆಲ್ ಆರ್ಗನೈಸ್ಡ್. ದಯವಿಟ್ಟು ಬಂದು ಪ್ಲೀಸ್ ಚೆಕ್ ಇಟ್ ಔಟ್. ನಮಸ್ತೆ, ಸುಪ್ರೀತ್ ಅಂತ ಮಾತಾಡ್ತಾ ಇರೋದು. ನಮ್ಮ ಜೊತೆಗೆ ನಮ್ಮ ಗ್ಲೋಬಲ್ ಪ್ರೆಸಿಡೆಂಟ್, ವಿ ವೈಶ್ಯ ಗ್ಲೋಬಲ್ ಪ್ರೆಸಿಡೆಂಟ್ ಆದಂಥ ಗಣೇಶ್ ಅವರು, ಆಮೇಲೆ ವಿ ವೈಶ್ಯ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆದಂಥ ಸಂಜಯ್, ಮತ್ತು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ನಮ್ಮ ಮೂರ್ತಿ ಅವರು, ಈ ರೀತಿ ಮತ್ತು ಸಂತೋಷ್ ಅಂತ, ಮತ್ತು ನಮ್ಮ ಸಂದೇಶ್ ಅಂತ ಹೇಳಿಬಿಟ್ಟು ಈ ಥರ ನಾವು ಇದ್ದೀವಿ. ಇಲ್ಲಿ ನಮ್ಮ ವಿ ವೈಶ್ಯ ಸಂಸ್ಥೆಯಿಂದ ಇವತ್ತು ವಿ ಎಕ್ಸ್ಪೋ ಅನ್ನೋ ಒಂದು ಪ್ರೋಗ್ರಾಮನ್ನು ಮಾಡ್ತಾಯಿದ್ವಿ. ಈ ವಿ ಎಕ್ಸ್ಪೋ ಪ್ರೋಗ್ರಾಮ್ ಏನು ಅಂದರೆ, ನಮ್ಮ ವಿ ವೈಶ್ಯ ಸಂಸ್ಥೆಯಲ್ಲಿರೋ ಒಂದು ಬಿಸ್ನೆಸ್ ಪೀಪಲ್ ಅವರ ಒಂದು ಮಳಿಗೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಥರ ಮಳಿಗೆ ಇದೆ ಅಂದರೆ, ಒಂದು ನಮ್ಮ ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ಒಂದು ಕನ್ಸ್ಟ್ರಕ್ಷನ್ನು, ಇಂಟೀರಿಯರು, ಆಮೇಲೆ ನಮ್ಮ ದಿನಬಳಕೆ ಪದಾರ್ಥಗಳು ಯಾವ್ಯಾವ್ದಿರುತ್ತೆ ಆ ಥರದ್ದು. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಒಂದು ಪಿನ್ ಟು ಪ್ಲೇನ್ ಅಂತ ನಾವು ಕರಿತೀವಿ. ಸೊ ನಮಗೆ ಅಗತ್ಯ ಇರುವಂಥ ಎಲ್ಲ ವಸ್ತುಗಳು ಹಾಗೂ ಪ್ರತಿಯೊಂದು ಇಲ್ಲಿ ಮಾರಾಟಕ್ಕಿದೆ. ಇಲ್ಲಿ ಇದು ಉದ್ದೇಶ ಏನು ಅಂದರೆ, ಇದು ನಮ್ಮ ಈ ಬಿಸ್ನೆಸ್ ಪೀಪಲ್ ಯಾರಿರ್ತಾರೆ, ಇಲ್ಲಿ ನಮ್ಮ ಇಂಡಿಯಾದಲ್ಲಿರೋ ಬಿಸ್ನೆಸ್ ಪೀಪಲ್ ಹತ್ರನೇ ನಮ್ಮ ಜನ ಪರ್ಚೇಸ್ ಮಾಡಿ ನಮ್ಮ ಬಿಸ್ನೆಸ್ ಪೀಪಲನ್ನು ಒಂದು ಅವರಿಗೆ ಒಂದು ಒಳ್ಳೆ ಬಿಸ್ನೆಸ್ ಕೊಡೋದು, ಮತ್ತು ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತು ನಮ್ಮ ಇಂಡಿಯಾದಲ್ಲಿರೋದಂಥ ಪದಾರ್ಥಗಳನ್ನ ನಾವು ಪರ್ಚೇಸ್ ಮಾಡೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳು ಮೇಕ್ ಇನ್ ಇಂಡಿಯಾದೇ ಆಗಿರುತ್ತೆ. ಎಲ್ಲರಿಗೂ
ಇದು ವಿ ಎಕ್ಸ್ಪೋ 2.0 ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಸುಪ್ರೀತ್ ಅವ್ರು ಹೇಳ್ದಂಗೆ ಎಲ್ಲ ರೀತಿಯ ವಿಭಿನ್ನವಾದ ಕ್ಯಾಟಗರಿ ವ್ಯಾಪಾರಗಳಿರುತ್ತೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಪೋ ಅಂತಂದರೆ ಒಂದು ಬಟ್ಟೆ ಇರುತ್ತೆ, ಇಲ್ಲ ಒಂದು ಜ್ಯುವೆಲ್ರಿ ಇರುತ್ತೆ. ಸೊ ಇದು ಆ ಥರ ಆಗದೆ ಒಂದು ಜ್ಯುವೆಲ್ರಿಯಿಂದ ಹಿಡಿದು, ಒಂದು ಬಟ್ಟೆಯಿಂದ ಹಿಡಿದು, ಒಂದು ಫುಡ್ ಪ್ರಾಡಕ್ಟಿಂದ ಹಿಡಿದು ಎಲ್ಲ ರೀತಿಯ ಅನುಭವವನ್ನು ತೊಗೋಬೋದು. ಇನ್ನೊಂದೇನು ಅಂದರೆ ಇದು 3 ದಿನ ಕಂಡಕ್ಟ್ ಮಾಡ್ತಿರೋದ್ರಿಂದ ಫುಲ್ ಡೇ ಆ್ಯಕ್ಸಸ್ ಇರುತ್ತೆ, ಫ್ರೀ ಆ್ಯಕ್ಸಸ್ ಇರುತ್ತೆ, ಫ್ರೀ ಎಂಟ್ರಿ ಇರುತ್ತೆ. ಎಲ್ಲರೂ ಬಂದು ನೋಡ್ಬೋದು. ಆಮೇಲೆ ಏನೇನು ಸರ್ವಿಸಸ್ ಇದೆಯೋ ಆಪ್ಟ್ ಮಾಡ್ಕೋಬೋದು.